आप सभी दर्शकों का स्वागत है। मैं हूं आपके साथ मुबीना। ಯುವಕರಿಗೆ ಸ್ವಾಗತ. ನಾನು ಸುದೀಪ್ ಅಲ್ಲಿ ಸೂಪರ್ವೈಸರ್ ಮಾತಾಡ್ತಿರೋದು. ನಮಸ್ತೆ ಸರ್. ಮೇಡಮ್ ನೀವು ಎಲ್ಲಿಂದ ಮಾತಾಡ್ತೀರಿ? ಬೆಂಗಳೂರಿಂದ. ಬ್ಯಾಂಗ್ಳೂರಿಂದ. ನಮ್ಮ ಸಿಮ್ಮಿಗೆ ನೆಟ್ವರ್ಕ್ ಪ್ರಾಬ್ಲಮ್ ಬರತ್ತದ ಮೇಡಮ್. ಈಗ ನೀವು ಯಾರು ನೀವು ಮ್ಯಾನೇಜರ್ ಇದ್ರಿ, ಎಕ್ಸಿಕ್ಯೂಟಿವ್ ಮ್ಯಾನೇಜರ್, ಸರ್ವಿಸ್ ಮ್ಯಾನೇಜರು. ನೀವು ಏನ್ ಮಾಡ್ತೀರಿ? ಇವ್ರು ಟ್ರಾನ್ಸ್ಫರ್ ಕೊಟ್ಟರು ಕಾಲ್. ನಿಮ್ಮ ಡೆಸ್ಟಿನೇಷನ್ ಏನದ ರೀ ಮೇಡಮ್? ನಾನು ಸೂಪರ್ವೈಸರ್ ಸರ್. ಸೂಪರ್ ಮ್ಯಾನೇಜರ್ ಅಂತಾರಲ್ಲ ಇವರು. ಸುಮ್ಮನೆ ಯಾರಿಗಾರ ಹಚ್ಚಿ ಕೊಡ್ತಾರೇನ್ರಿ? ಈಗ ನನಗೆ ಭಾಳ ತುಂಬಾ ಪ್ರಾಬ್ಲಮ್ ಆಗ್ಲತ್ತವು. ನಾನು ಜೀವದಾಗ 10 ವರ್ಷ 12 ವರ್ಷ ಕಸ್ಟಮರ್ ಇದೀನಿ. ನಾವು ರಿಚಾರ್ಜ್ ಮಾಡ್ತೀವಿ. ರಿಚಾರ್ಜ್ ನೋಡ್ರಿ ನಂದು ಎಷ್ಟಾಗ್ಯದ ನೆಕ್ಸ್ಟ್ ಮಂತ್ ರಿಚಾರ್ಜ್ ನೋಡ್ರಿ. ಸರ್ ನೀವು ರೀಚಾರ್ಜ್ ಮಾಡಿದಿರಲ್ಲ, ನಾನು ಇಲ್ಲ ಅಂತ ಹೇಳಲ್ಲ. ಮತ್ತೆ ಬಟ್ ನಾನು ಡೆಫಿನೆಟ್ಲಿ ನಿಮಗೆ ಹೆಲ್ಪ್ ಮಾಡ್ತೀನಿ. ರಿಚಾರ್ಜ್ ಮಾಡಿದ್ದು ನೀವು ನಮ್ಗೆ ಇದು ಯಾಕೆ ಕೊಡಾಕ್ತಿಲ್ಲ? ಸರ್ವಿಸ್ ಯಾಕೆ ಕೊಡಾಕ್ತಿಲ್ಲ ನೀವು? ಅದೇ ಸರ್, ನಾನು ಚೆಕ್ ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ಯಾಕೆ ಇಷ್ಟೊಂದು ಪ್ರಾಬ್ಲಮ್ ನಿಮ್ಗೆ ಆಗ್ತಿದೆ ಅಂತ ಹೇಳಿ. ಸರ್ ನಂಗೆ ಕನ್ಫರ್ಮ್ ಮಾಡಿ, ನೀವು ಕಾಲ್ ಮಾಡಿದ್ರೆ ಸೇಮ್ ಲೊಕೇಶನ್ದಾನೆ ಪ್ರಾಬ್ಲಮ್ ಆಗ್ತಿರೋದಾ? ಎಲ್ಲ ಕಡೆ ಪ್ರಾಬ್ಲಮ್ ಆಗ್ತದೆ. ಸೇಮ್ ಲೊಕೇಶನ್ ನನಗೆ ನಾ ಡಿಸ್ಟ್ರಿಕ್ಟ್ ಕೋರ್ಟ್ದಾಗ ಇದ್ದೀನಿ. ಈಗ ಡಿಸ್ಟ್ರಿಕ್ಟ್ ಕೋರ್ಟ್ದಾಗ ಇದ್ದೀನಿ. ನನಗೆ ಪ್ರಾಬ್ಲಮ್ ಭಾಳ ಆಗ್ಯದ. ಕನ್ಸ್ಯೂಮರ್ ಕೋರ್ಟಿಗೆ ಕೇಸ್ ಮಾಡ್ತೀನಿ ನೋಡ್ರಿ. ಮತ್ತೆ ಸರ್ ದಯವಿಟ್ಟು ಕ್ಷಮಿಸಿ. ನಿಮಗೆ ನಾನು ಎಷ್ಟು ಬಿಲ್ ತುಂಬಿನಲ್ಲ, ನಾನು ಎಲ್ಲ ರೆಕಾರ್ಡ್ ಅದಾವ. ಇದು ಎಲ್ಲ ಒಯ್ದು ಮತ್ತೆ ನಾ ಕನ್ಸ್ಯೂಮರ್ ಕೋರ್ಟಿಗೆ ಹಾಕಿ ನೋಡ್ರಿ. ನನಗೆ ಭಾಳ ನುಕ್ಸಾನ ಆಗತ್ತಾವ. ಇಮಿಡಿಯೇಟ್ಲಿ ಇದು ಎಮರ್ಜೆನ್ಸಿ ಏನಾರ ಇಂಪಾರ್ಟೆಂಟ್ ಮೀಟಿಂಗ್ ಇರ್ತಾವೆ, ಕೆಲಸ ಇರ್ತಾವೆ, ಅದು ಫೋನೇ ಹತ್ತಲ್ಲ, ಹೋಗಲ್ಲ. ಹೆಂಗೆ ನಡೆಸ್ತೀರಿ ನೀವು? ಸರ್ ಕರೆಕ್ಟ್ ನೀವು ಹೇಳಿದೆ, ನಾನು ಒಪ್ಕೊಳ್ತೀನಿ ನಿಮ್ಮ ಮಾತನ್ನ. ಬಟ್ ಡೆಫಿನೆಟ್ಲಿ ನಿಮ್ಮ ಸಿಸ್ಟಮ್ದಾಗ ತೋರಿಸಿರ್ಬೋದಲ್ಲ ನಮ್ದು ಎಷ್ಟು ನೆಟ್ ಬರತ್ತದ, ನಾ ಎಷ್ಟು ರಿಚಾರ್ಜ್ ಮಾಡೀನಿ, ನನ್ನ GB ಎಷ್ಟು ಬ್ಯಾಲೆನ್ಸ್ ಅದಾವ. ಕಂಪ್ಯೂಟರ್ದಾಗ ಡಾಟಾ ಎಲ್ಲ ಬರ್ತದೆ. ನನ್ನ ID ಕಾರ್ಡ್, ನನ್ನ ಫೋಟೋ, ನಂದು ವೋಟರ್ ID ಎಲ್ಲ ಬರ್ತದೆ, ಶೋ ಆಗ್ತದೆ. ಈಗ ನಾವೇನು ಫೇಕ್ ಕಸ್ಟಮರ್ ಇಲ್ರಿ. ಜಿಯೋ 15 ವರ್ಷದಿಂದ ನಾ ಜಿಯೋ ಯೂಸ್ ಮಾಡತ್ತೀನಿ. ನೀವು ನಮಗೆ ಸರ್ವಿಸ್ ಸರಿಯಾಗಿ ಕೊಡೋಂಗಿಲ್ಲ. ಇಂಥವ್ರು ಎಷ್ಟು ಕೋಟ್ಯಾನ್ ಜನ ಹಾಕಿ ಸುಮ್ ಕೂತು ಬಿಡ್ತಾರ. ಅವ್ರು ಶ್ರೀಮಂತ ಆಗ್ಲತ್ತಾರ, ಬಡ್ರು ಆಗ್ಲತ್ತಾರ. ನಿಮ್ಗೇನು ಪಗಾರ ಸಿಗ್ತದೆ ತಿಂಗಳ 1 ಲಕ್ಷ ರೂಪಾಯಿ, ನೀವು ಕೂತಿರ್ತೀರಿ ಸುಮ್ಮ. ಈಗ ತರಾಸ್ ಬರೋದು ನಮ್ಗೆ ಎಲ್ರಿ? ಇಲ್ಲ ಪೋಡ್ ಆಗಲಿ ಏನ್ರಿ, ಹೇಳ್ಬಿಡ್ರಿ ಡೈರೆಕ್ಟ್ ಬೇರೆ ಕಂಪ್ನಿ ಹೋಗ್ಲಿ ಏನ? ಬೇಡ ಸರ್, ನಿಮ್ಮಂತ ವ್ಯಾಲ್ಯೂಬಲ್ ನಾವು ಕಸ್ಟಮರ್ ಕಳ್ಕೊಳಕ್ ಇಷ್ಟಪಡಲ್ಲ. ನಾನು ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ರೆ. ಇಲ್ಲ, ನಾ ಬೇರೆ ಯಾವ್ದಾರ ಕಂಪ್ನಿ ಹೋಗಿ ಫೋಡ್ ಆದ್ರ 40 ಸರ್ತಿ ಫೋನ್ ಹಚ್ತೀರಿ. ಯಾಕೆ ಫೋಡ್ ಆಗ್ತೀರಿ ಅಂತ. ಮತ್ತೆ ಕಸ್ಟಮರ್ ಸೌಲಭ್ಯ ಇದು ಸರ್ವಿಸ್ ಕೊಡಕ್ ಆಗಲ್ರಿ ನಿಮ್ಗೆ. ಈ ನಂಬರ್ ಹಿಸ್ಟ್ರಿ ಗೊತ್ತಾಕದಲ್ಲ ನಿಮ್ಗೆ? ಎಷ್ಟು ವರ್ಷ ಹಳಿ ಅದ ಹೇಳ್ರಿ ನಂಬರ್ ಇದು? ಏನು ಸರ್? ಈ ನಂಬರ್ ನಾನು ಯೂಸ್ ಮಾಡತ್ತೀನಲ್ಲ, ರಿಲಯನ್ಸ್ ಜಿಯೋದು, ಎಷ್ಟು ವರ್ಷ ಹಳಿ ಅದ ನೋಡ್ರಿ. ಮತ್ತೆ ಹಿಂಗ್ ಮಾಡಿದ್ರೆ ಹೆಂಗ್ರಿ ಮೇಡಮ್? ನಿಮಗೆ ಇಂಟರ್ನೆಟ್ ಅಲ್ವಾ ಇಶ್ಯೂಸ್ ಆಗ್ತಿರೋದು? ಇಂಟರ್ನೆಟ್ ಕ್ಲಿಯರ್ ಮಾಡಿಕೊಡ್ರಿ ಸಾಕು. ಓಕೆ, ಇಂಟರ್ನೆಟ್ ಹೇಗೆ ಬಫರ್ ಆಗುತ್ತಾ ಅಥವಾ ಏನು ವರ್ಕ್ ಆಗಲ್ವಾ? ಏನಾದರೂ ಎರರ್ ಬರುತ್ತಾ? ವರ್ಕೇ ಇಲ್ರಿ, ಬರಂಗೇ ಇಲ್ಲ. ಬಿಜಾಪುರ ಸಿಟಿ ಸೆಂಟ್ರಲ್ ನಾ ಇದ್ರ ಡಿಸ್ಟ್ರಿಕ್ಟ್ ಕೋರ್ಟ್ನಾಗ ಇದೀನಿ. ಸೆಂಟ್ರಲ್ ಪ್ಲೇಸ್ ಒಳಗೆ ಜಿಯೋ ಬರಲ್ಲ. ಹಾ, ಮಾಡಿರೋಂಥ ಲೊಕೇಶನ್ ನಿಮ್ಗೆ ಲೊಕೇಶನ್ ಗೊತ್ತಾಗ್ತದಲ್ಲ? ಡಿಸ್ಟ್ರಿಕ್ಟ್ ಕೋರ್ಟ್ದಾಗ ಇಲ್ಲ? ಹೌದು ಸರ್. ಕೆಂಪು ಬಿಲ್ಡಿಂಗ್ ಅದ. ಹೌದು ಸರ್. ಮತ್ತೆ ಇಷ್ಟಿದ್ರು ನೀವು ಸರಿಯಾಗಿ ಕಸ್ಟಮರ್ ಸರ್ವಿಸ್ ಕೊಡಂಗಿಲ್ಲ ಅಂದ್ರೆ ಯಾಕೆ ಬಂದ್ ಮಾಡ್ರಿ? ಅದು ಜಿಯೋ ರಿಲಯನ್ಸ್ ಅದು ಮಾಡ್ಕೊಂಡು ತರಾಸ್ ಕೊಡೋದು ಬಿಟ್ಬಿಡ್ರಿ, ಹೋಗ್ಲಿ ಕಡೆ. ಸರ್ ನಂಗೆ ಇದೊಂದು ಅವಕಾಶ ಮಾಡಿಕೊಡಿ, ನಾನು ಡೆಫಿನೆಟ್ಲಿ ನಿಮ್ಗೆ ಹೆಲ್ಪ್ ಮಾಡ್ತೀನಿ. ಇದು ಏನು ಪ್ರಾಬ್ಲಮ್ ಫೇಸ್ ಮಾಡ್ತಿದ್ದೀರಲ್ವಾ, ಒಂದು ಅಪ್ಲಿಕೇಶನ್ಸಲ್ಲಿ ಹಿಂಗಾಗುತ್ತೆ, ಯಾವುದೇ ಅಪ್ಲಿಕೇಶನ್ಸ್ ವೆಬ್ಸೈಟ್ಸ್ ನೋಡಿದ್ರು ಹಿಂಗೆ ಪ್ರಾಬ್ಲಮ್ ಆಗ್ತಿದೆ ಸರ್. ಟೋಟಲ್ ಇದೆ ಮೇಡಮ್, ಟೋಟಲ್ ಇದೆ. ಪ್ಲೀಸ್ ಗೆಟ್ ಅ ಫಾಸ್ಟ್. ಇದು ನೀವು ನಂದು ಏನೈತಿದ್ದು ಅದು ಇದು ಮಾಡ್ರಿ, ಆ್ಯಕ್ಷನ್ ತಗೋರಿ. ಇಲ್ಲಾಂದ್ರೆ ನಾ ಫೋನ್ ಮಾಡಿ ನಿಮ್ದೆಲ್ಲ ಕನ್ಸ್ಯೂಮರ್ ಕೋರ್ಟ್ನಾಗ ಕೇಸ್ ಹಾಕ್ತೀನಿ ನೋಡ್ರಿ. ನೀವು ಎಲ್ಲೆಲ್ಲ ಅದಲ್ಲ ನಿಮ್ದೆಲ್ಲ ಕಂಪ್ನಿ ಸರ್ ನೀವೇನು ವರಿ ಮಾಡ್ಕೊಳ್ಬೇಡಿ. ನಿಮ್ಮ ಜಾಗದಲ್ಲಿ ಇದ್ದು ನಾನು ವಿಚಾರ ಮಾಡ್ತಾ ಇದ್ದೀನಿ. ನಿಮಗೆ ಕಷ್ಟ ಆಗ್ತಿದೆ ಅಂತ ನನಗೂ ಅರ್ಥ ಆಗ್ತಿದೆ ಸರ್. ಅದಕ್ಕೋಸ್ಕರ ನಾನು ಡೀಟೇಲ್ಸ್ ಹಾಕಿ ಕಳಿಸ್ಕೊಡ್ತಿರೋದು. ಇದೊಂದು ನನಗೆ ಆಪರ್ಚುನಿಟಿ ಕೊಡಿ, ನಾನು ನಿಜವಾಗ್ಲೂ ನಿಮಗೆ ಹೆಲ್ಪ್ ಮಾಡ್ತೀನಿ ಸರ್. ನೋಡ್ರಿ, ನಾನು ಒಂದು ಮಾತಾಡ್ತೀನಿ ಕೇಳಿ. ಈಗ ನೆಕ್ಸ್ಟ್ ಪ್ರಾಬ್ಲಮ್ ಅಂದ್ರೆ ನಾನು ನಿಮ್ಗೆ ಕಾಲ್ ಮಾಡವ, ನೀವು ಆ ಜಾಗದ ಮ್ಯಾಗ ಇರಂಗಿಲ್ಲ. ಮತ್ತೊಬ್ಬರು ನಿಮ್ಗೆ ಕಾಲ್ ರಿಸೀವ್ ಮಾಡ್ತಾರೆ ಕಾಲ್ ಸೆಂಟರ್ದಾಗ. ಹಂಗೆ ನೀವು 1000 ಮಂದಿ ಇರ್ತೀರಿ, ಹಂಗೆ ಕತಿ ಹಿಡ್ಕೊತ ಹೋಗುನು. ಇಲ್ಲ ಸರ್, ನಾನೀಗ ಮೆನ್ಷನ್ ಮಾಡಿದ್ದೀನಿ ಇದರ ಸಮಸ್ಯೆ ಆಗ್ತಿದೆ ಅಂತ ಹೇಳಿ. ನೋಡ್ರಿ, ಕರ್ನಾಟಕ ಸ್ಟೇಟ್ ಮ್ಯಾನೇಜರ್ ಯಾರು ಅದಾರ್ರಿ? ಯಾರು ಅದಾರ? ಅವ್ರ ಲೈನ್ ಮ್ಯಾಗ ಹಾಕ್ರಿ. ಇಲ್ಲ ಸರ್, ಆ ಥರ ಮಾಡ್ಲಿಕ್ಕೆ ಬರಲ್ಲ. ಬೇಕಾದ್ರೆ ನೀವು ಮೇಲ್ ಕಳಿಸ್ಬೋದು ಅವರಿಗೆ. ಮೇಲ್ ಇಲ್ಲ, ನಾನು ಸೀದಾ ಕನ್ಸ್ಯೂಮರ್ ಕೋರ್ಟ್ ಕಾಪಿನೇ ಕಳಿಸ್ತೀನಿ, ಮತ್ತೆ ಕಂಪ್ಲೇಂಟ್ ಕಾಪಿ. ಬರಲಿ ಅವ ಇಲ್ಲ ಡೇಟಿಗೆ.
ಸಂವಿಧಾನ ಎಲ್ಲರಿಗೂ ಒಂದೇ ಅಲ್ರಿ, ಭಾರತ ಇರ್ಲಿ ಬೊಂಬೈ ಇರ್ಲಿ ಇಡೀ ಭಾರತ ದೇಶ ಒಳಗೆ ಅವ್ರ ಇದ್ರ ಸಂವಿಧಾನ ಒಂದೇ ಐತಲ್ಲ. ಹೌದು ಸರ್, ಹೌದು. ಮತ್ತೆ ಹೆಂಗ್ ಮಾಡ್ತೀರಿ ಮೇಡಮ್ ಹೇಳ್ರಿ. ಅದಕ್ಕೆ ನಾನು ನಿಮಗೆ ಹೇಳಿದ್ನಲ್ಲ, ಇದಕ್ಕೆ ಆಕ್ಟಿವ್ಲಿ ವರ್ಕ್ ಮಾಡಿಬಿಟ್ಟು ಇಂಪ್ರೂವ್ ಮಾಡ್ಕೊಡ್ತೀವಿ ನಿಮ್ಮ ಏರಿಯಾದಲ್ಲಿ. ಇದು ಇಂಪ್ರೂವ್ಮೆಂಟ್ ಬಂದ್ಬಿಟ್ಟು ಎಕ್ಸ್ಪೆಕ್ಟೆಡ್ ನಿಮಗೆ 3 to 4 months ತಗೊಳುತ್ತೆ. ಬಟ್ ನೀವೇನು ಎಷ್ಟು ಟೈಮ್ ತಗೋದ್ರಿ? 3 to 4 months. 3 to 4 months ನಾ ಏನ್ ಸಿಮ್ ಬಂದ್ ಮಾಡಿ ಅದಕ್ಕೆ ನಾನು ಕಂಪ್ಲೇಂಟ್ ತಗೊಂಡಿದ್ದೀನಿ. ಯಾಕಂದ್ರೆ ಒಂದಿನನೇ ಬಂದಿಲ್ಲ ಅಂದ್ರೆ ಎಷ್ಟು ಪ್ರಾಬ್ಲಮ್ ಆಗುತ್ತೆ ಅಂತ ಇದು ನೋಡ್ರಿ, ರೀಚಾರ್ಜ್ ಮುಗಿತಂದ್ರ ಮರ್ದಿವ್ಸ ಯಾಕೆ ಹಾಕ್ತೀರಿ ಫೋನ್? ರೀಚಾರ್ಜ್ ಮಾಡಿರ್ತೇಳಿ ಬಟ್ ಒಂದು 3 ತಿಂಗಳ ಟೈಮ್ ಕೊಡ್ಬೇಕು ಕಸ್ಟಮರ್ಗೆ, ಸೌಲಭ್ಯ ಕೊಡ್ಬೇಕು. ನಾನು ಹೇಳಿದ್ನಲ್ಲ, ನೀವು ಹೇಳಿದ್ ಕಸ್ಟಮರ್ಗೆ ರೊಕ್ಕ ಸುರಿಲಾಗ್ತೀರಿ ಅಲ್ಲಿಂದ ಹಚ್ಚಿರಿ ಮೇಡಮ್. ನಂದು ಏನದ ಮೊದಲಾದ ಇದು ಮಾಡ್ಕೊಡ್ರಿ, ಸುಮ್ಮನೆ ಕಿರಿಕಿರಿ ಮಾಡ್ಕೊಬೇಡ್ರಿ ಸರ್. ನಾನು ಇದು ಟಾಪ್ ಪ್ರಿಯಾರಿಟಿಲಿ ತಗೊಂಡು ನಿಮ್ದು ಏನಿದೆ ನಾನು ಅದನ್ನ ಈಗ ನಿಮ್ಮಲ್ಲೇನೋ ನೋಡ್ರಿ, ಕಸ್ಟಮರ್ ಅವೇರ್ನೆಸ್ ಸಂಬಂಧ ನಿಮ್ದು ರೆಕಾರ್ಡ್ ಆಗ್ತದ, ನಮ್ದು ರೆಕಾರ್ಡ್ ಆಗ್ಲತ್ತದ. ಹೌದು ಸರ್, ಹೌದು. ಇಲ್ಲ ಎಲ್ಲ ಸೋಷಿಯಲ್ ಮೀಡಿಯಾದಾಗ ಅಪ್ಲೋಡ್ ಮಾಡ್ಬಿಡ್ತೀನಿ ನೋಡ್ರಿ. ಮತ್ತೆ ನಮ್ಮ ಹೆಸರು ಏನ್ರಿ? ನನ್ನ ಹೆಸರು ದೀಪಾಲಿ ಸರ್. ಆಯ್ತು ತಗೋರಿ. ಓಕೆ ಸರ್, ನಾನು ಅದನ್ನ ಎಸ್ಕಲೇಟ್ ಮಾಡಿದ್ದೀನಿ ಸರ್. ಓಕೆ, ನಾನು ಡೆಫಿನೆಟ್ಲಿ ಇಂಪ್ರೂವ್ಮೆಂಟ್ಸ್ ಅಂದು ಕಾಣ್ತೀರಾ, ಸರಿನಾ? 24 hours ಒಳಗೆ ಆಗ್ಬೇಕು ಮೇಡಮ್. 3 ತಿಂಗಳು 2 ತಿಂಗಳು ಅಂದ್ರೆ ನಮ್ಮ ಸುಮ್ಮನೆ ಕಿರಿಕಿರಿ ಮಾಡಿಬೇಡ್ರಿ. 24 hours ಒಳಗೆ ಸಿಮ್ ಮಾರಿ ಬಂದ್ ಮಾಡ್ರಿ. ಒಂದು ಇಲ್ಲ ಸಿಮ್ ಒಳಗೆ ಏನು ಸರ್ವಿಸ್ ಕೊಡ್ತಿರಲ್ಲ ನೀವು, ನೆಟ್ವರ್ಕ್ದು ಇದು ಇಂಟರ್ನೆಟ್ದು, ಅದು ಸರಿಯಾಗಿ ಕೊಡ್ರಿ. ಸರಿ ಸರ್, ಸರಿ. ಡೆಫಿನೆಟ್ಲಿ ಮಾಡ್ಕೊಡ್ತೀವಿ, ಇಂಪ್ರೂವ್ಮೆಂಟ್ಸ್ ಅಂತೂ ಮಾಡ್ಕೊಡ್ತೀವಿ. ಓಕೆನಾ? ಮಾಡಿಬೇಕು ನೀವು. ನಮ್ಗೆ ತರ ನಾವು ಒಬ್ಬ ಕಸ್ಟಮರ್ ಅಲ್ಲ, ಇಂಥ ಸಾವಿರಾರು ಲಕ್ಷಾನುಗಟ್ಟಲೆ ಕಸ್ಟಮರ್ ತ್ರಾಸ್ ಬರತ್ತೆ. ಆದ್ರೂ ಕೂಡ ನಾವು ಸಹಾಯ ಮಾಡ್ಲಿಕ್ಕೆ ಇರೋದಲ್ಲ ಸರ್. ಓಕೆನಾ? ಮೇಡಮ್, ನಂದು ಪ್ರಶ್ನೆ ಏನು, ರೀಚಾರ್ಜ್ ಮುಗಿತಂದ್ರ ಮರ್ದಿವ್ಸ ಫೋನ್ ಇನ್ನ 2 ದಿವಸ ಇರ್ತದ ರೀಚಾರ್ಜ್ ಮುಗಿಯೋದು, ಚಾಲು ಮಾಡಿಬಿಟ್ಟಿರ್ತೀರಿ. ರೀಚಾರ್ಜ್ ಮಾಡ್ರಿ ರೀಚಾರ್ಜ್ ಮಾಡ್ರಿ, ಯಾಕ್ರಿ? ಅವ್ನ ಕಡೆ ದುಡ್ಡು ಇರಂಗಿಲ್ಲ, 1-2 ತಿಂಗಳ ಟೈಮ್ ಕೊಡ್ತೀರಿ? ಹಂಗ್ರಿ ಮಾತಾಡೋದು. ಈ ರೀತಿ ಮಾಡಿದ್ರೆ ಮತ್ತೆ ನೋಡ್ರಿ, ನಾವು ಅವನೇ ಅಲ್ಲ. ನಾನು ಹೇಳಿದ್ದಲ್ಲ, ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ ಸರ್. ನಾನು ಅದನ್ನೇ ನಿಮಗೆ ವಿಶ್ವಾಸ ಕೊಡ್ತಿರೋದು. ನೀವು ಟ್ರಸ್ಟ್ ಮಾಡಿದ್ದೀರಾ ಇಷ್ಟೊಂದು ಜಿಯೋದಲ್ಲಿ, ನಾವು ಆ ವಿಶ್ವಾಸ ಕಳ್ಕೊಳ್ಳೋಕೆ ಇಷ್ಟಪಡಲ್ಲ. ನೀವೇನು ಚಿಂತೆ ಮಾಡಬೇಡಿ, ನನ್ನ ಕಡೆ ನಾನು 2005-6 ನಿಮ್ಮ ಕಸ್ಟಮರ್ ಇದೀನಿ. ಮೊದಲು 500 ರೂಪಾಯಿದಾಗ ನೀವು ರಿಲಯನ್ಸ್ ಇದು ಕೊಡ್ತೀರಿ, ಮೊಬೈಲ್ ಸಣ್ಣ ಎಲ್ಲ ಬಡ್ರು ಕೈ ಆಗಿರ್ಲಿ ಅಂತೇಳಿ, ಮತ್ತೆ ಫ್ರೀ ಕೊಟ್ರಿ. ಮತ್ತೆ ಆವಾಗಿಂದ ನಾವು ನಿಮ್ಮ ಕಸ್ಟಮರ್ ಇದ್ದೀವಿ ಅಂದ್ರೆ ಸ್ವಲ್ಪ ಅರ್ಥ ಮಾಡ್ಕೋಬೇಕ್ರಿ. ಹಲೋ, ಆಯ್ತು ತಗೋರಿ ಮೇಡಮ್. ಅದು ಇಮಿಡಿಯೇಟ್ಲಿ ಇದು ಮಾಡ್ರಿ. हेलो सर। लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए। साथ ही साथ लाइक, शेयर और कमेंट करना ना भूलिए।